ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮಿಥುನ ರಾಶಿಯವರಿಗೆ ಜ್ಯೇಷ್ಠ ಹುಣ್ಣಿಮೆಯ ದಿನದಿಂದ ಸ್ನೇಹಿತರೆ ಅಥವಾ ವಟಸಾವಿತ್ರಿಯವರ ಹುಣ್ಣಿಮೆಯ ದಿನದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಅದು ನಿಮ್ಮ ವ್ಯಾಪಾರದಲ್ಲಾಗಬಹುದು, ವ್ಯವಹಾರದಲ್ಲಾಗ್ಬೋದು, ವೃತ್ತಿ ಜೀವನದಲ್ಲಾಗ್ಬೋದು, ನಿಮ್ಮ ಉದ್ಯೋಗದಲ್ಲಾಗ್ಬೋದು, ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು, ಮಿಥುನ ರಾಶಿಯವ್ರನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಜ್ಯೇಷ್ಠ ಪೂರ್ಣಿಮೆಯ ದಿನದಂದು ಆಚರಣೆಗಳು ಮತ್ತು ಪೂಜೆ ವಿಧಿವಿಧಾನವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ದಿನ ದಾನ ಧರ್ಮವನ್ನು ಮಾಡಿದರೆ ಏನೆಲ್ಲ ಫಲ ಸಿಗಲಿದೆ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಮಿಥುನ ರಾಶಿಯವರು ಅಥವಾ ಪ್ರತಿಯೊಬ್ಬ ರಾಶಿಯವರು ಕೂಡ ಸ್ನೇಹಿತರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು ಸ್ನೇಹಿತರೆ, ಜ್ಯೇಷ್ಠ ಪೂರ್ಣಿಮೆ 2026 ದಿನಾಂಕ ಆಚರಣೆಗಳು ಮತ್ತು ಚಂದ್ರೋದಯದ ಸಮಯವನ್ನು ಅನ್ವೇಷಿಸಿ ಚಂದ್ರದೇವ ಮತ್ತು ವಿಷ್ಣುವಿಗೆ ಮೀಸಲಾಗಿರುವಂತಹ ಈ ಶುಭ ಹುಣ್ಣಿಮೆಯ ದಿನ ಶಾಂತಿ, ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ತರುತ್ತದೆ ಅಂತಲೇ ಹೇಳಬಹುದು. ನಮ್ಮ ಹಿಂದೂ ಧರ್ಮದಲ್ಲಿ ಹುಣ್ಣಿಮೆ ಚಂದ್ರದೇವನನ್ನು ಸ್ನೇಹಿತರೆ ಪೂಜಿಸಲು ಅತ್ಯಂತ ಶುಭ ದಿನಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಈ ದಿನಾಂಕ ಬೆಳಕು ಮತ್ತು ಶಕ್ತಿಯನ್ನು ಸಂಕೇತಿಸುತ್ತದೆ. ಈ ದಿನದಂದು ಚಂದ್ರನಿಗೆ ಅಗ್ರೆ ಅರ್ಪಿಸುವುದು ಜೀವನದಲ್ಲಿ ಸಾಮರಸ್ಯವನ್ನು ತರುತ್ತದೆ ಎಂದು ನಂಬಲಾಗಿದೆ ಸ್ನೇಹಿತರೆ. ಇನ್ನು ಪವಿತ್ರ ನೀರಿನಲ್ಲಿ ಸ್ನಾನ ಮಾಡಲು ಮತ್ತು ಈ ದಿನ ದಾನ ಮಾಡಲು ಶಿಫಾರಸು ಮಾಡಲಾಗಿದೆ. ವಿಷ್ಣುವನ್ನು ಪೂಜಿಸುವುದು ಪೂರ್ಣಿಮೆಯೆಂದು ಆಚರಿಸಲಾಗುವಂತಹ ಒಂದು ಪ್ರಮುಖ ಅಭ್ಯಾಸವಾಗಿದೆ. ಅಂತಹ ಕ್ರಿಯೆಗಳು ಒಬ್ಬರ ಆಸೆಗಳನ್ನು ಪೂರೈಸುವ ಮತ್ತು ಜನ್ಮ ಕುಂಡಲಿಯಲ್ಲಿ ದೋಷಗಳನ್ನು ತೆಗೆದುಹಾಕಲು ಸಹಾಯವನ್ನು ಮಾಡುತ್ತದೆ ಎಂದು ನಂಬಲಾಗಿದೆ. ಎಲ್ಲ ಹುಣ್ಣಿಮೆಗಳಲ್ಲಿ ಜ್ಯೇಷ್ಠ ಹುಣ್ಣಿಮೆಯು ನಿರ್ಜಲ ಏಕಾದಶಿಯ ನಂತರ ಕೆಲವೇ ದಿನಗಳಲ್ಲಿ ಬರುವುದರಿಂದ ನಿರ್ದಿಷ್ಟ ಮಹತ್ವ ಹೊಂದಿದೆ ಮತ್ತು ವಿಷ್ಣುವನ್ನು ಪೂಜಿಸಲು 2 ಪ್ರಬಲ ಅವಕಾಶಗಳನ್ನು ನೀಡುತ್ತದೆ ಅಂತಲೇ ಹೇಳಬಹುದು. ಹಾಗಿದ್ದರೆ ಸ್ನೇಹಿತರೆ, ಈ ಹುಣ್ಣಿಮೆಯ ಪೂಜಾ ವಿಧಿವಿಧಾನವನ್ನು ತಿಳಿಸ್ಕೊಡಿ, ನಾವು ಕೂಡ ಅನುಸರಿಸಬೇಕು ಅಂದರೆ ಹಿಂದೂ ಪಂಚಾಂಗದ ಪ್ರಕಾರ ಜ್ಯೇಷ್ಠ ಮಾಸದ ಹುಣ್ಣಿಮೆಯ ತಿಥಿಯು ಸ್ನೇಹಿತರೆ ಇದೇ ಮೇ 30ನೇ ತಾರೀಕು ಬೆಳಿಗ್ಗೆ 11:35ಕ್ಕೆ ಪ್ರಾರಂಭವಾಗಿ ಮೇ 31ರಂದು ಸ್ನೇಹಿತರೆ ಮಧ್ಯಾಹ್ನ 1:13ಕ್ಕೆ ಕೊನೆಗೊಳ್ಳುತ್ತದೆ. ಈ ಹಿನ್ನೆಲೆ ಮೇ 31ರಂದು ಸ್ನೇಹಿತರೆ ಪೂರ್ಣಿಮೆಯ ವ್ರತವನ್ನು ಆಚರಿಸಲಾಗುತ್ತದೆ. ಏಕೆಂದರೆ ಹುಣ್ಣಿಮೆ ಹಗಲಿನಲ್ಲಿ ಪ್ರಾರಂಭವಾಗಿ ರಾತ್ರಿ ಇಡೀ ಮುಂದುವರಿಯುತ್ತದೆ. ಇದು ಚಂದ್ರನ ದರ್ಶನ ಮತ್ತು ಪೂಜೆಗೆ ಸೂಕ್ತವಾಗಿದೆ ಅಂತಲೇ ಹೇಳಬಹುದು. ಈ ದಿನ ಸಂಜೆ 6:04ಕ್ಕೆ ಚಂದ್ರೋದಯವನ್ನು ನಿರೀಕ್ಷಿಸಲಾಗಿದೆ. ಈ ಮಧ್ಯ ಪವಿತ್ರ ನೀರಿನಲ್ಲಿ ಧಾರ್ಮಿಕ ಸ್ನಾನ ಮತ್ತು ದಾನ ನೀಡುವಂತಹ ಪವಿತ್ರ ಚಟುವಟಿಕೆಗಳನ್ನು ಮರುದಿನ ಮಾಡಲಾಗುತ್ತದೆ ಅಂತಲೇ ಹೇಳಬಹುದು. ಇನ್ನು ಸಾಕಷ್ಟು ಹೇಳೋದೇನೆಂದರೆ ಸ್ನೇಹಿತರೆ, ಹುಣ್ಣಿಮೆಯ ಪೂಜೆ ವಿಧಿವಿಧಾನವನ್ನು ತಿಳಿಸ್ಕೊಡಿ ಅಂತಂದರೆ ಬೆಳಿಗ್ಗೆ ಸ್ನಾನದೊಂದಿಗೆ ನಿಮ್ಮ ದಿನವನ್ನು ಪ್ರಾರಂಭಿಸಿ ಸ್ವಚ್ಛವಾದ ವೇದಿಕೆ ಅಥವಾ ಚೌಕಿಯನ್ನು ಇರಿಸಿ ಅದರ ಮೇಲೆ ವಿಷ್ಣುವಿನ ವಿಗ್ರಹ ಅಥವಾ ಚಿತ್ರಣವನ್ನು ಸ್ಥಾಪಿಸಿ ದೇವರಿಗೆ ಗಂಗಾಜಲದಿಂದ ಅಭಿಷೇಕವನ್ನು ಮಾಡಿಸಿ ಮತ್ತು ತಾಜಾ ಹೂಗಳನ್ನು ಅರ್ಪಿಸಿ ದೇವರಿಗೆ ಪ್ರಸಾದವಾಗಿ ಸ್ನೇಹಿತರೆ ಕೀರು ಮತ್ತು ತುಳಸಿ ಎಲೆಗಳನ್ನು ಅರ್ಪಿಸಿ ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ಸಹ ಅರ್ಪಿಸಬಹುದು. ತುಪ್ಪದ ದೀಪವನ್ನು ಬೆಳಗಿಸಿ ವಿಷ್ಣುವಿಗೆ ಸಮರ್ಪಿತವಾದಂತಹ ಮಂತ್ರಗಳನ್ನು ಪಠಿಸಿ ಆರತಿ ಮಾಡಿ ರಾತ್ರಿಯಲ್ಲಿ ಚಂದ್ರನನ್ನು ಪೂಜಿಸಿ ಹಸಿ ಹಾಲನ್ನು ಪಾತ್ರೆಯಲ್ಲಿ ಸುರಿದು ಚಂದ್ರನ ಕಡೆಗೆ ತೋರಿಸುವ ಮೂಲಕ ಅಗ್ರವನ್ನು ಅರ್ಪಿಸಿ.
ಇನ್ನು ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯದ ನಂಬಿಕೆಗಳ ಮೇಲೆ ಅಂದರೆ ಆಧಾರದ ಮೇಲೆ ಸ್ನೇಹಿತರೆ ಈ ಸುದ್ದಿಯನ್ನು ನಾನು ಹೇಳಲಾಗುತ್ತದೆ. ಸೊ ಹಾಗಾಗಿ ಯಾರಿಗೆಲ್ಲ ಪೂಜೆ ಪುನಸ್ಕಾರಗಳ ಮೇಲೆ ನಂಬಿಕೆ ಇದೆ ಸ್ನೇಹಿತರೆ, ಸೊ ಹಾಗಾಗಿ ತಪ್ಪದೇ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ಹೇಳೋದಾದರೆ ಸ್ನೇಹಿತರೆ, ವಿಷ್ಣು ಪೂಜೆ ಸಂಪತ್ತು ಮತ್ತು ಸಮೃದ್ಧಿಗಾಗಿ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವರಿಗೆ ವಿಶೇಷ ಪೂಜೆ ಹಾಗೂ ಸತ್ಯನಾರಾಯಣ ವ್ರತವನ್ನು ಆಚರಿಸಲಾಗುತ್ತದೆ. ನಿಮ್ಮ ಆರೋಗ್ಯ ಮತ್ತು ಮಾನಸಿಕ ಶಾಂತಿಗಾಗಿ ಹುಣ್ಣಿಮೆಯ ದಿನ ಚಂದ್ರನಿಗೆ ಅಗ್ರವನ್ನು ನೀಡುವುದರಿಂದ ಜೀವನದಲ್ಲಿ ನೆಮ್ಮದಿ, ಸಾಮರಸ್ಯ ಮತ್ತು ಮಾನಸಿಕ ಶಾಂತಿ ಲಭಿಸುತ್ತದೆ. ಇನ್ನು ಪವಿತ್ರ ನದಿಗಳಲ್ಲಿ ಸ್ನಾನ ಮತ್ತು ದಾನವನ್ನು ಮಾಡುವುದರಿಂದ ಈ ದಿನ ಗಂಗಾ ನದಿ ಅಥವಾ ಯಾವುದೇ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಮತ್ತು ಬಡವರಿಗೆ ಅನ್ನ, ವಸ್ತ್ರ ಹಾಗೂ ನೀರನ್ನು ದಾನ ಮಾಡುವುದರಿಂದ ಶೀತಲ ದಾನ ಸಕಲ ಪಾಪಗಳ ನಾಶವಾಗಿ ಪೂರ್ವಜರಿಗೆ ಮುಕ್ತಿ ಸಿಗುತ್ತದೆ ಸ್ನೇಹಿತರೆ. ಸೊ ಹಾಗಾಗಿ ಹಿಂದೂ ಧರ್ಮದ ಪಂಚಾಂಗದ ಪ್ರಕಾರ ಜ್ಯೇಷ್ಠ ಹುಣ್ಣಿಮೆಯು ಆಧ್ಯಾತ್ಮಿಕವಾಗಿ ಮತ್ತು ಧಾರ್ಮಿಕವಾಗಿ ಅತ್ಯಂತ ಶ್ರೇಷ್ಠ ಹಾಗೂ ಪವಿತ್ರ ದಿನವಾಗಿದೆ. ಈ ದಿನದಂದು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು, ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು, ದಾನ ಮಾಡುವುದರಿಂದ ವಿಶೇಷ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗುತ್ತದೆ. ಸೊ ಹಾಗಾಗಿ ಮಿಥುನ ರಾಶಿಯವರು ಅಂತಲ್ಲ ಸ್ನೇಹಿತರೆ, ಎಲ್ಲ ರಾಶಿಯವರು ಕೂಡ ಈ ಪೂಜೆ ಪುನಸ್ಕಾರಗಳನ್ನು ಅನುಸರಿಸಬಹುದು. ದಯವಿಟ್ಟು ಆದಷ್ಟು ಈ ದಿನ ದಾನ ಧರ್ಮಗಳನ್ನು ಮಾಡಿ ವಿಷ್ಣು ದೇವರನ್ನು ಪೂಜಿಸಿ, ಲಕ್ಷ್ಮೀ ದೇವಿಯರನ್ನು ಪೂಜಿಸುವುದರಿಂದ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು, ತೊಂದರೆಗಳು ಎಲ್ಲವೂ ಕೂಡ ನಿವಾರಣೆಯಾಗಲಿದೆ. ಸೊ ಹಾಗಾಗಿ ಮಾಡಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ಹೇಳೋದಾದರೆ ಮಿಥುನ ರಾಶಿಯವರ ಭವಿಷ್ಯ ಹೇಗಿರಲಿದೆ ಇಂದಿನಿಂದ ಅಂದರೆ ಹುಣ್ಣಿಮೆಯ ದಿನದಿಂದ ಏನೆಲ್ಲ ಬದಲಾವಣೆಗಳು ಕಂಡು ಬರ್ಬೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಸ್ನೇಹಿತರೆ, ಮೇ ದ್ವಿತೀಯಾರ್ಧದಿಂದನೇ ಸಾಕಷ್ಟು ಖರ್ಚುಗಳು ಹೆಚ್ಚಾಗಬಹುದು. ಯಾಕಂದರೆ ಲಗ್ನಾಧಿಪತಿಯಾದ ಬುಧ ಮತ್ತು ಸೂರ್ಯ ವ್ಯಯಸ್ಥಾನಕ್ಕೆ ಹೋಗುವುದರಿಂದ ಅಂದರೆ 12ನೇ ಮನೆಗೆ ಹೋಗುವುದರಿಂದ ವಿದೇಶಿ ವ್ಯವಹಾರಗಳು ಒಲಿದು ಬರುತ್ತವೆ. ಆದರೆ ಕೆಲಸಗಳಲ್ಲಿ ಸ್ವಲ್ಪ ಆಯಾಸ, ಪ್ರಯಾಣಗಳಿಂದ ಖರ್ಚುಗಳು ಇರುತ್ತವೆ. ಇನ್ನು ಲಾಭಾಧಿಪತಿಯಾದಂತಹ ಕುಜನು ಲಾಭದ ಸ್ಥಾನದಲ್ಲಿಯೇ ಸ್ವಕ್ಷೇತ್ರದಲ್ಲಿಯೇ ಹೊಂದುವುದರಿಂದ ನೀವು ಊಹಿಸದ ಮಟ್ಟಿಗೆ ಧನ ಲಾಭಗಳನ್ನು ಪಡೆಯುತ್ತೀರಿ. ನಿಮ್ಮ ಆಸೆಗಳೆಲ್ಲವೂ ಈಡೇರಲಿದೆ. ಇನ್ನು ಲಗ್ನದಲ್ಲಿ ಅದ್ಭುತ ಯೋಗ. ಶುಕ್ರನು ನಿಮ್ಮ ಜನ್ಮ ರಾಶಿಗೆ ಪ್ರವೇಶಿಸಿ ಗುರುವಿನೊಂದಿಗೆ ಸೇರುವುದರಿಂದ ನಿಮ್ಮ ವೈಯಕ್ತಿಕ ಆಕರ್ಷಣೆ, ಕೀರ್ತಿ, ಪ್ರತಿಷ್ಠೆಗಳು ವಿಪರೀತವಾಗಿ ಹೆಚ್ಚಾಗುತ್ತವೆ. ಎಲ್ಲರ ಗಮನ ನಿಮ್ಮ ಮೇಲೆಯೇ ಇರುತ್ತದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಹೇಳೋದಾದರೆ ಮಿಥುನ ರಾಶಿಯವರಿಗೆ ತಿಂಗಳ ಕೊನೆಯ ದಿನಗಳು ಸ್ನೇಹಿತರೆ 31ರಿಂದ ಹಬ್ಬದ ವಾತಾವರಣ ತರಲಿದೆ. ನಿಮ್ಮ ಲಗ್ನದಲ್ಲಿ ಈಗಾಗಲೇ ನೆಲೆಸಿರುವಂತಹ ಗುರು ಭಗವಾನ್ ಜೊತೆಗೆ ವಿವಿಧ ಗ್ರಹಗಳ ಸಕಾರಾತ್ಮಕ ಸಂಚಾರ ನಿಮ್ಮನ್ನು ವಿಜಯದ ಪಥದಲ್ಲಿ ಮುನ್ನಡೆಸುತ್ತದೆ. ಮುಖ್ಯವಾಗಿ ಸ್ನೇಹಿತರೆ, 6ನೇ ಹಾಗೂ ಲಾಭದ ಸ್ಥಾನಾಧಿಪತಿಯಾದ ಕುಜನು ಸ್ವಕ್ಷೇತ್ರಕ್ಕೆ ಪ್ರವೇಶಿಸುವುದು, ಪಂಚಮ ವ್ಯಯಾಧಿಪತಿಯಾದ ಶುಕ್ರನು ನಿಮ್ಮ ಲಗ್ನಕ್ಕೆ ಕಾಲಿಡುವುದು ಈ ತಿಂಗಳ ಹೈಲೈಟ್ ಅಂತಲೇ ಹೇಳ್ಬೋದು. ಇದು ಜೂನ್ ತಿಂಗಳು ಕೂಡ ಅನ್ವಯವಾಗುತ್ತದೆ. ಆದರೆ ಆಕಾಶದೆತ್ತರದ ಉತ್ಸಾಹ ದ್ವಿತೀಯಾರ್ಧದಲ್ಲಿ ಸ್ನೇಹಿತರೆ, ಸೂರ್ಯ ಬುಧರು 12ನೇ ಮನೆಗೆ ಹೋಗುವುದರಿಂದ ಸ್ವಲ್ಪ ಏಕಾಂತವನ್ನು, ವಿಶ್ರಾಂತಿಯನ್ನು ಬಯಸುವಂತೆ ಬದಲಾಗುತ್ತದೆ. ಒಟ್ಟಾರೆಯಾಗಿ ಸ್ನೇಹಿತರೆ, ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಏನೆಲ್ಲ ಬದಲಾವಣೆಯನ್ನು ಮಿಥುನ ರಾಶಿಯವರು ನೋಡಲಿದ್ದೀರಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನದಾಗಿ ಹೇಳೋದಾದರೆ ನಿಮ್ಮ ವೃತ್ತಿ ಜೀವನ ಹಾಗೂ ಉದ್ಯೋಗದ ಬಗ್ಗೆ ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಗಳು ಕಂಡು ಬರ್ಬೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಕರ್ಮ ಸ್ಥಾನದಲ್ಲಿ 10ನೇ ಮನೆಯಲ್ಲಿ ಶನಿಯ ಸಂಚಾರದಿಂದಾಗಿ ನಿಮ್ಮ ವೃತ್ತಿ ಜೀವನದಲ್ಲಿ ಜವಾಬ್ದಾರಿಗಳು ಹೆಚ್ಚಿರುತ್ತವೆ. ಆದರೆ ತಿಂಗಳ ಕೊನೆಯ ದಿನಗಳಿಂದ ಜೂನ್ ತಿಂಗಳ ತೃತೀಯ ಸ್ಥಾನಾಧಿಪತಿಯಾದ ಸೂರ್ಯನು 11ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವುದು, ಲಗ್ನಾಧಿಪತಿ ಬುಧನು ಅಲ್ಲಿಯೇ ಇರುವುದರಿಂದ ನೀವು ಕಚೇರಿಯಲ್ಲಿ ಅತ್ಯಂತ ಉತ್ಸಾಹದಿಂದ ಕೆಲಸವನ್ನು ಮಾಡುತ್ತೀರಿ. ನಿಮ್ಮ ಐಡಿಯಾಗಳಿಗೆ ಅದ್ಭುತವಾದಂತಹ ಮನ್ನಣೆ ಸಿಗುತ್ತದೆ. ಮೇಲಧಿಕಾರಿಗಳಿಂದ ಪ್ರಶಂಸೆಗಳು ಅಥವಾ ಇನ್ಕ್ರಿಮೆಂಟ್ಗಳನ್ನು ಪಡೆಯುತ್ತೀರಿ. ಸೂರ್ಯ ಮತ್ತು ಲಗ್ನಾಧಿಪತಿಯಾದ ಬುಧನು 12ನೇ ಸ್ಥಾನವಾದಂತಹ ವೃಷಭ ರಾಶಿಗೆ ಪ್ರವೇಶಿಸುವುದರಿಂದ ವಾತಾವರಣ ಕೊಂಚ ಬದಲಾಗುತ್ತದೆ. ತೆರೆಮರೆಯ ರಾಜಕೀಯ ನಿಮ್ಮನ್ನು ಸ್ವಲ್ಪ ಇಕ್ಕಟ್ಟಿಗೆ ಸಿಲುಕಿಸಬಹುದು. ಆದರೆ ಈ ಗ್ರಹಸ್ಥಿತಿ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ
ಕೆಲಸವನ್ನು ಮಾಡುವವರಿಗೆ, ವಿದೇಶಿ ಕ್ಲೈಂಟ್ಗಳೊಂದಿಗೆ ವ್ಯವಹರಿಸುವವರಿಗೆ ಉತ್ತಮ ಅವಕಾಶಗಳು ನೀಡುತ್ತದೆ. ಇನ್ನು ಕಚೇರಿ ಕೆಲಸದ ನಿಮಿತ್ತ ದೂರ ಪ್ರಯಾಣ ಮಾಡುವ ಸೂಚನೆಗಳು ಹೆಚ್ಚಾಗಿವೆ ಅಂತಲೇ ಹೇಳಬಹುದು. ಮಿಥುನ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಮತ್ತು ಉದ್ಯೋಗದಲ್ಲಿ ಜ್ಯೇಷ್ಠ ಹುಣ್ಣಿಮೆಯ ದಿನದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ನಿಮ್ಮ ವ್ಯವಹಾರದ ಬಗ್ಗೆ ಹೇಳೋದಾದರೆ, ವ್ಯಾಪಾರಿಗಳಿಗೆ ಮೇ 31ರಿಂದ ಜೂನ್ ತಿಂಗಳು ಒಂದು ಹಬ್ಬದಂತಿದೆ. ನಿಮ್ಮ ದಶಮ ಮತ್ತು ಸಪ್ತಮ ವ್ಯಾಪಾರದ ಸ್ಥಾನಾಧಿಪತಿಯಾದ ಗುರು ಭಗವಾನ್ ನಿಮ್ಮ ಲಗ್ನದಲ್ಲಿಯೇ ಇದ್ದಾರೆ. ಇದಕ್ಕೆ ಜೊತೆಯಾಗಿ ಜೂನ್ 14ರಂದು ಸೃಜನಶೀಲತೆಗೆ, ಆಕರ್ಷಣೆಗೆ ಕಾರಕನಾದಂತಹ ಶುಕ್ರನು ಕೂಡ ಲಗ್ನಕ್ಕೆ ಪ್ರವೇಶಿಸಿ ಸ್ನೇಹಿತರೆ ಗುರುವಿನೊಂದಿಗೆ ಸೇರುತ್ತಾರೆ. ಈ ಗುರು ಶುಕ್ರ ಯೋಗ ನಿಮ್ಮ ಬ್ರ್ಯಾಂಡ್ ಮೌಲ್ಯವನ್ನು ವಿಪರೀತವಾಗಿ ಹೆಚ್ಚಿಸುತ್ತದೆ. ಜನರು ನಿಮ್ಮ ಪ್ರಾಜೆಕ್ಟ್ಗಳತ್ತ ಆಕರ್ಷಿತರಾಗುತ್ತಾರೆ. ಮುಖ್ಯವಾಗಿ ಕಲೆ, ಮೀಡಿಯಾ, ಡಿಸೈನಿಂಗ್ ಮತ್ತು ಫ್ಯಾಷನ್ ಕ್ಷೇತ್ರದಲ್ಲಿರುವವರಿಗೆ ಇದು ಅತ್ಯಂತ ಲಾಭದಾಯಕ ಸಮಯ ಅಂತಲೇ ಹೇಳಬಹುದು. ವ್ಯಾಪಾರ ವ್ಯವಹಾರದಲ್ಲಿ ಪಾಲುದಾರಿಕೆಯಲ್ಲಿ ಸ್ನೇಹಿತರೆ ಗುರು ಶುಕ್ರ ಯೋಗದಿಂದ ನಿಮ್ಮ ಬ್ರ್ಯಾಂಡ್ ಮೌಲ್ಯವು ವಿಪರೀತ ಹೆಚ್ಚಾಗಬಹುದು. ರಾಜಯೋಗದಿಂದ ಧನಲಾಭವನ್ನು ನೋಡಲಿದ್ದೀರಿ. ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ, ಇನ್ನು ನಿಮ್ಮ ಫೈನಾನ್ಸ್ ಬಗ್ಗೆ ಹೇಳೋದಾದರೆ, ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ಧನಲಾಭದ ಬಗ್ಗೆ ಹೇಳೋದಾದರೆ, ಮಿಥುನ ರಾಶಿಯವರು ಏನೆಲ್ಲ ಬದಲಾವಣೆಗಳನ್ನು ನೋಡಬಹುದು, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಲಾಭದ ಸ್ಥಾನದಲ್ಲಿ 11ನೇ ಮನೆಯಲ್ಲಿ ಮತ್ತು ಕುಜನು ತನ್ನ ಸ್ವಂತ ಮನೆಯಾದ ಮೇಷ ರಾಶಿಯಲ್ಲಿ ಲಾಭದ ಸ್ಥಾನದಲ್ಲಿಯೇ ಪ್ರವೇಶಿಸುವುದು ಅದ್ಭುತವಾದಂತಹ ಧನಯೋಗ. ನೀವು ಊಹಿಸೋದಕ್ಕಿಂತ ಹೆಚ್ಚಿನ ಆದಾಯ ನಿಮ್ಮ ಕೈ ಸೇರುತ್ತದೆ. ಈ ಹಿಂದೆ ಮಾಡಿದ ಹೂಡಿಕೆಗಳು ಲಾಭವನ್ನು ತಂದುಕೊಡುತ್ತವೆ ಮಿಥುನ ರಾಶಿಯವರಿಗೆ. ಇನ್ನು ಶತ್ರುಗಳ ಮೇಲೆ ಜಯವನ್ನು ಸಾಧಿಸಿ ಕಾಂಟ್ರಾಕ್ಟ್ಗಳನ್ನು ಪಡೆಯುತ್ತೀರಿ. ಆದರೆ ಸ್ನೇಹಿತರೆ, ಜೂನ್ ದ್ವಿತೀಯಾರ್ಧದಲ್ಲಿ ಸೂರ್ಯ ಮತ್ತು ಬುಧ ವ್ಯಯಸ್ಥಾನಕ್ಕೆ ಅಂದರೆ 12ನೇ ಮನೆಗೆ ಹೋಗುವುದರಿಂದ ನಿಮ್ಮ ಖರ್ಚುಗಳು ಕೂಡ ಅನಿರೀಕ್ಷಿತವಾಗಿ ಹೆಚ್ಚಾಗುತ್ತದೆ. ಲಗ್ನದಲ್ಲಿರುವ ಶುಕ್ರನ ಪ್ರಭಾವದಿಂದ ಐಷಾರಾಮಿ ವಸ್ತುಗಳ ಖರೀದಿಗೆ, ವಿದೇಶಿ ಪ್ರಯಾಣಗಳಿಗೆ ಅಥವಾ ವಿಲಾಸಗಳಿಗೆ ನೀವು ಸಂತೋಷವಾಗಿ ಹಣವನ್ನು ಖರ್ಚು ಮಾಡುತ್ತೀರಿ. ಆದಾಯ ಹೇರಳವಾಗಿರುವುದರಿಂದ ಈ ಖರ್ಚುಗಳು ಅಷ್ಟಾಗಿ ತೊಂದರೆ ಕೊಡುವುದಿಲ್ಲ ಅಂತಲೇ ಹೇಳಬಹುದು ಮಿಥುನ ರಾಶಿಯವರಿಗೆ. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಬಹುದು, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅಂದರೆ ಸ್ನೇಹಿತರೆ, ಮೇ 31ರಿಂದ ಜೂನ್ ಪ್ರಥಮಾರ್ಧದಲ್ಲಿ ನಿಮ್ಮ ಆರೋಗ್ಯ ಮತ್ತು ರೋಗ ನಿರೋಧಕ ಶಕ್ತಿ ಅತ್ಯಂತ ಬಲವಾಗಿರುತ್ತದೆ. ಲಗ್ನದಲ್ಲಿರುವ ಗುರು ನಿಮ್ಮನ್ನು ರಕ್ಷಿಸುತ್ತಾರೆ. ಆದರೆ ಜೂನ್ 15ರ ನಂತರ ಲಗ್ನಾಧಿಪತಿಯಾದ ಬುಧ ಮತ್ತು ಸೂರ್ಯ 12ನೇ ಮನೆಗೆ ಹೋಗುವುದರಿಂದ ಮಾನಸಿಕ ಆಯಾಸ ಹೆಚ್ಚಾಗುತ್ತದೆ. ಅನಗತ್ಯ ಆಲೋಚನೆಗಳು, ನಿದ್ರಾಹೀನತೆ ಮತ್ತು ಕಣ್ಣಿಗೆ ಸಂಬಂಧಿಸಿದ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ಲಗ್ನದಲ್ಲಿ ಗುರು ಶುಕ್ರರ ಪ್ರಭಾವದಿಂದ ಸಿಹಿ ತಿಂಡಿಗಳನ್ನು ಹೆಚ್ಚು ತಿನ್ನಬೇಕೆನಿಸಿ ತೂಕ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಆಹಾರದ ವಿಚಾರದಲ್ಲಿ ನಿಯಂತ್ರಣ ಅಗತ್ಯ. ಪ್ರತಿದಿನ ಯೋಗ, ಧ್ಯಾನ, ಮೆಡಿಟೇಷನನ್ನು ಮಾಡಿ ಉನ್ನತ ಆರೋಗ್ಯವನ್ನು ಪಡೆದುಕೊಳ್ಳಿ ಸ್ನೇಹಿತರೆ. ಸಿಹಿ ತಿಂಡಿಗಳನ್ನು ಆದಷ್ಟು ಜಂಕ್ ಫುಡ್ಡನ್ನು ಕಮ್ಮಿ ತಿನ್ನುವುದರಿಂದ ನಿಮ್ಮ ದೇಹದ ತೂಕ ಹೆಚ್ಚಾಗುವುದಿಲ್ಲ. ಸೊ ಹಾಗಾಗಿ ಸ್ನೇಹಿತರೆ, ಇದರ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ಹೇಳೋದಾದರೆ ಕುಟುಂಬ ಮತ್ತು ವೈಯಕ್ತಿಕ ಜೀವನದ ಬಗ್ಗೆ ಏನೆಲ್ಲ ಬದಲಾವಣೆಗಳು ನಿಮ್ಮ ಸಂಬಂಧಗಳಲ್ಲಿ ಕಂಡುಬರಲಿದೆ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅಂದರೆ, ನಿಮ್ಮ ವೈಯಕ್ತಿಕ ಜೀವನ ಹೂವಿನ ಹಾಸಿಗೆಯಂತಾಗಲಿದೆ. ಜೂನ್ 14ರಂದು ಪ್ರೇಮಕಾರಕ ಶುಕ್ರನು ಲಗ್ನಕ್ಕೆ ಪ್ರವೇಶಿಸಿ ಸಪ್ತಮಾಧಿಪತಿಯಾದಂತಹ ವಿವಾಹ ಸ್ಥಾನಾಧಿಪತಿ ಗುರುವಿನೊಂದಿಗೆ ಸೇರುವುದರಿಂದ ನಿಮ್ಮಲ್ಲಿ ವಿಪರೀತ ಆಕರ್ಷಣೆ ಉಂಟಾಗುತ್ತದೆ. ಒಂಟಿಯಾಗಿರುವವರಿಗೆ ಸೂಕ್ತ ಜೀವನ ಸಂಗಾತಿ ಸಿಗುವಂಥ ಅವಕಾಶಗಳು ಹೇರಳವಾಗಿವೆ. ವಿವಾಹದ ಪ್ರಯತ್ನಗಳು ಫಲಪ್ರದವಾಗುತ್ತವೆ. ಈಗಾಗಲೇ ವಿವಾಹವಾದವರು ತಮ್ಮ ಜೀವನ ಸಂಗಾತಿಯೊಂದಿಗೆ ಅತ್ಯಂತ ಮಧುರವಾದ ಕ್ಷಣಗಳನ್ನು ಕಳೆಯುತ್ತಾರೆ. ಲಗ್ನದಿಂದ ಗುರು ಶುಕ್ರರಿಬ್ಬರು ನೇರವಾಗಿ 7ನೇ ಮನೆಯನ್ನು ಅಂದರೆ ಕಳಂತರ ಸ್ಥಾನವನ್ನು ಮತ್ತು 5ನೇ ಮನೆಯನ್ನು ಸಂತಾನ ಸ್ಥಾನವನ್ನು ನೋಡುವುದರಿಂದ
ಕುಟುಂಬದಲ್ಲಿ ಶುಭ ಕಾರ್ಯಗಳು, ಸಂತಾನ ಪ್ರಾಪ್ತಿ ಮತ್ತು ಸಂತೋಷ ಮನೆ ಮಾಡುತ್ತದೆ. ಮನೆಯಲ್ಲಿ ನಿಂತು ಹೋಗಿದ್ದಂತಹ ಶುಭ ಕಾರ್ಯಗಳು ಮತ್ತೆ ಪ್ರಾರಂಭಗೊಳ್ಳಲಿದೆ ಸ್ನೇಹಿತರೆ. ಇದರಿಂದ ಮನೆಯಲ್ಲಿ ನೆಮ್ಮದಿ, ಸಂತೋಷ ಮನೆ ಮಾಡುತ್ತದೆ ಅಂತಲೇ ಹೇಳ್ಬೋದು. ಸಣ್ಣ ಪುಟ್ಟ ವಾದ ವಿವಾದಗಳು ಬಂದಿದ್ದಲ್ಲಿ ಅಲ್ಲೇ ಕೂತು ಮಾತನಾಡಿ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಮಿಥುನ ರಾಶಿಯ ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ, ವಿದ್ಯಾಭ್ಯಾಸದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಬಹುದು, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಪಂಚಮಾಧಿಪತಿಯಾದಂತಹ ವಿದ್ಯಾಸ್ಥಾನದಲ್ಲಿ ಶುಕ್ರನು ಮೇ ದ್ವಿತೀಯಾರ್ಧದಿಂದನೂ ಕೂಡ ಲಗ್ನಕ್ಕೆ ಬರುವುದು ವಿದ್ಯಾರ್ಥಿಗಳಿಗೆ, ಮುಖ್ಯವಾಗಿ ಫೈನ್ ಆರ್ಟ್ಸ್, ಲಿಟರೇಚರ್ ಮತ್ತು ಸಾಫ್ಟ್ವೇರ್ ಓದುವವರಿಗೆ, ಡಿಪ್ಲೊಮಾ ITಯನ್ನು ಮಾಡುವವರಿಗೆ ಅದ್ಭುತ ಸಮಯ ಅಂತಲೇ ಹೇಳಬಹುದು. ಇಂಜಿನಿಯರಿಂಗ್ ಓದುವವರಿಗೆ ಸ್ವಲ್ಪ ಕಷ್ಟವಾಗಬಹುದು, ಕ್ರಿಯೇಟಿವ್ ಐಡಿಯಾಗಳೊಂದಿಗೆ ಮಿಂಚುತ್ತಾರೆ. ಆದರೆ ಸ್ನೇಹಿತರೆ, ವಿದ್ಯಾಕಾರಕ ಮತ್ತು ಲಗ್ನಾಧಿಪತಿಯಾದ ಬುಧನು 12ನೇ ಮನೆಯಲ್ಲಿ ಇರುವುದರಿಂದ ಏಕಾಗ್ರತೆಗೆ ಭಂಗ ಬರುವಂತಹ ಅಪಾಯವಿದೆ. ಪ್ರಶಾಂತವಾದಂತಹ ವಾತಾವರಣದಲ್ಲಿ ಏಕಾಂತವಾಗಿ ಓದಿದರೆ ಮಾತ್ರ ವಿಷಯ ಮೆದುಳಿಗೆ ಹೋಗುತ್ತದೆ. ನೀವು ಎಷ್ಟು ಶಾಂತವಾಗಿ, ನೆಮ್ಮದಿಯಿಂದ, ಏಕಾಗ್ರತೆಯಿಂದ, ಆಸಕ್ತಿಯಿಂದ ಅಧ್ಯಯನದ ಕಡೆ ಗಮನ ಕೊಡ್ತೀರಾ, ಅಷ್ಟು ಸ್ನೇಹಿತರೆ ನಿಮ್ಮ ತಲೆಗೆ ಇಳುತ್ತದೆ, ಉನ್ನತ ಫಲಿತಾಂಶವನ್ನು ಗಳಿಸಲಿದ್ದೀರಿ. ಸೊ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಆಸಕ್ತಿಯಿಂದ, ಏಕಾಗ್ರತೆಯಿಂದ ಅಧ್ಯಯನವನ್ನು ಮಾಡಿ ಖಂಡಿತವಾಗಿಯೂ ಉನ್ನತ ಫಲಿತಾಂಶವನ್ನು ಗಳಿಸಲಿದ್ದೀರಿ. ಸ್ನೇಹಿತರೆ, ಏನಾದರೂ ನೀವು ಹುಣ್ಣಿಮೆ ದಿನ ಪರಿಹಾರವನ್ನು ಮಾಡುವುದಕ್ಕೆ ಆಗಲಿಲ್ಲ ಅಂದರೆ ಬಿಡುದಿನ ಕೂಡ ಈ ಪರಿಹಾರವನ್ನು ಅನುಸರಿಸಬಹುದು. ತಪ್ಪದೆ ಈ ಪರಿಹಾರವನ್ನು ಮಾಡಿ. 12ನೇ ಮನೆಯಲ್ಲಿ ಸೂರ್ಯ ಬುಧರಿಂದ ಬರುವಂತಹ ಮಾನಸಿಕ ಒತ್ತಡವನ್ನು ಮತ್ತು ಖರ್ಚುಗಳನ್ನು ಕಡಿಮೆ ಮಾಡಲು ಈ ಪರಿಹಾರಗಳನ್ನು ಮಿಥುನ ರಾಶಿಯವರು ಅನುಸರಿಸಬೇಕಾಗುತ್ತದೆ. ಮೊದಲನೇದಾಗಿ, ಶನಿವಾರದಂದು ಶನಿದೇವರಿಗೆ ಎಳ್ಳೆಣ್ಣೆಯಿಂದ ತೈಲಾಭಿಷೇಕವನ್ನು ಮಾಡಿಸಿ ಬಡವರಿಗೆ, ನಿರ್ಗತಿಕರಿಗೆ ಕಪ್ಪು ಎಳ್ಳು, ಕಪ್ಪು ಬಟ್ಟೆಯನ್ನು ದಾನ ಮಾಡಬೇಕಾಗುತ್ತದೆ. ಇನ್ನು ಆಲದ ಮರದ ಕೆಳಗೆ ಅಥವಾ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚಬೇಕಾಗುತ್ತದೆ. ಇನ್ನು ವಿಷ್ಣು ಆರಾಧನೆ. ನಿಮ್ಮ ಲಗ್ನಾಧಿಪತಿಯಾದ ಬುಧನು 12ರಲ್ಲಿ ದುರ್ಬಲನಾಗಿರಲು ಪ್ರತಿ ಬುಧವಾರ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಾರಾಯಣ ಮಾಡಿ. ಇದು ನಿದ್ರಾಹೀನತೆಯನ್ನು ದೂರ ಮಾಡಿ ಮಾನಸಿಕ ನೆಮ್ಮದಿಯನ್ನು ನೀಡುತ್ತದೆ. ಇನ್ನು ಗೋಮಾತಾ ಸೇವೆ. ಬುಧ ಮತ್ತು ಶುಕ್ರನ ಅನುಗ್ರಹಕ್ಕಾಗಿ ಹಸುಗಳಿಗೆ ಹಸಿರು ಹುಲ್ಲು ಅಥವಾ ಪಾಲಕ್ ಸೊಪ್ಪನ್ನು ಅಥವಾ 2 ಬಾಳೆಹಣ್ಣು, ಬೆಲ್ಲವನ್ನು ತಿನ್ನಿಸಿ. ಇದು ವ್ಯಾಪಾರ ವ್ಯವಹಾರದಲ್ಲಿ ಇದ್ದ ಅಡೆತಡೆಗಳು, ತೊಂದರೆಗಳು, ಸಮಸ್ಯೆಗಳು, ನಷ್ಟವನ್ನು ನೋಡ್ತಿದ್ರೆ ಅವೆಲ್ಲವೂ ನಿವಾರಣೆಯಾಗಲಿದೆ ಸ್ನೇಹಿತರೆ, ನಿವಾರಿಸುತ್ತದೆ ಅಂತಲೇ ಹೇಳಬಹುದು. ಸೊ ಹಾಗಾಗಿ ಮಿಥುನ ರಾಶಿಯವರು ತಪ್ಪದೇ ಈ ಒಂದು ಪರಿಹಾರವನ್ನು ಮಾಡಿ. ಇನ್ನು ದಾನ ಧರ್ಮ. 12ನೇ ಮನೆಯಲ್ಲಿ ಸೂರ್ಯನು ವ್ಯರ್ಥ ಖರ್ಚುಗಳ ಕಾರಕ ಅಂತಲೇ ಹೇಳ್ಬೋದು. ಇದನ್ನು ತಡೆಯಲು ಭಾನುವಾರದಂದು ಬಡವರಿಗೆ ಅಥವಾ ವೃದ್ಧಾಶ್ರಮಗಳಿಗೆ ಯಥಾಶಕ್ತಿ ಗೋಧಿ, ತರಕಾರಿಗಳನ್ನು ದಾನ ಮಾಡಿ. ಇನ್ನು ಭಾನುವಾರದಂದು ಸೂರ್ಯದೇವರಿಗೆ ಅರ್ಘ್ಯವನ್ನು ನೀಡಿ ನೀರಿನಲ್ಲಿ ಬೆಲ್ಲ ಮತ್ತು ಕುಂಕುಮವನ್ನು ಬೆರೆಸಿ ನೀರನ್ನು ನೀಡಿ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳುವುದರಿಂದ ಕ್ರಮೇಣವಾಗಿ ನಿಮ್ಮ ಸಮಸ್ಯೆಗಳು ಕಡಿಮೆಯಾಗಲಿದೆ ಮಿಥುನ ರಾಶಿಯವರಿಗೆ. ಸೊ ಹಾಗಾಗಿ ಮಿಥುನ ರಾಶಿಯವರು ಈ ಸಣ್ಣ ಪುಟ್ಟ ಪರಿಹಾರವನ್ನು ಅನುಸರಿಸಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಮಿಥುನ ರಾಶಿಯವರಿಗೆ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರೆತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮೇಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಶಿವನ ಆಶೀರ್ವಾದ, ಶನಿದೇವರ ಆಶೀರ್ವಾದ ಮತ್ತು ಚಂದ್ರ ದೇವರ ಅನುಗ್ರಹ ನಿಮ್ಮ ಮೇಲಿರಲಿ. ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು, ತೊಂದರೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.